ಹಲೋ ವೀಕ್ಷಕರೇ, ನಮಸ್ಕಾರ. ಎಲ್ಲರಿಗೂ ಕೂಡ ಸ್ನೇಹಿತರೆ, ನೋಡಿ ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿ ಬರ್ತಾ ಇರುವಂಥದ್ದು. ಈ ಏಜ್ಗಿಂತ ಮುಂಚೆ ನಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಬಂದರೆ ನಾವೇನೆಲ್ಲ ಯೂಸ್ ಮಾಡ್ಬೋದು, ಯಾವ ರೀತಿಯಾಗಿ ನ್ಯಾಚುರಲ್ ಆಗಿ ನಮ್ಮ ಬಿಳಿ ಕೂದಲಿಗೆ ಕಲರ್ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗಿ ಫಾಲೋ ಮಾಡಿ, ಇದನ್ನು ಸ್ಕಿಪ್ ಮಾಡದೆ ನೋಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಇದನ್ನು ಪೂರ್ತಿಯಾಗಿ ವಿಡಿಯೋ ನೋಡಿಕೊಂಡ್ರೆ ನಿಮಗೂ ಕೂಡ ಅರ್ಥವಾಗುತ್ತೆ. ನೋಡಿ ಸ್ನೇಹಿತರೆ, ನಾನು ತೊಗೊಂಡಿರೋಂಥದ್ದು ಅಲೆವರ ತುಂಬಾ ಒಳ್ಳೆಯದು. ನಮ್ಮ ಕೂದಲಿಗಾಗಲಿ, ನಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿ ಮಾಡುತ್ತೆ, ಅದ್ರ ಜೊತೆಗೆ ನಮ್ಮ ಕೂದಲು ಕೂಡ ಬೆಳವಣಿಗೆ ಕೂಡ ಮಾಡುತ್ತೆ. ಆಮೇಲೆ ನಾವು ಅಲೆವೆರಾ ಕೂಡ ಯೂಸ್ ಮಾಡಿ ನಮ್ಮ ಹೇರಿಗೆ ಬ್ಲ್ಯಾಕ್ ಕಲರ್ ಕೂಡ ರೆಡಿ ಮಾಡ್ಕೋಬೋದು. ಹಾಗಾಗಿ ನಾನು ಫಸ್ಟ್ ತೋರಿಸ್ತಾ ಇರುವಂಥ ರೀತಿಯಲ್ಲಿ ನೀವು ಕೂಡ ಅಲೆವೆರಾನ ತೊಗೊಂಡು ಇವಾಗ ನಾನು ಕಟ್ ಮಾಡಿ ಒಳಗಡೆ ಇರುವಂಥ ಜೆಲ್ಲನ್ನು ಮಾತ್ರ ತೊಗೊಳ್ತೀನಿ. ಇದೇ ರೀತಿಯಾಗಿ ನೀವು ಕೂಡ ಖಂಡಿತವಾಗಿ ತೊಗೋಬೇಕಾಗುತ್ತೆ. ಅಲೆವೆರಾ ನಮ್ಮ ಹೇರ್ಸ್ಗೆ ಎಷ್ಟೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ನೋಡಿ, ಅದ್ರ ಜೊತೆಗೆ ಬ್ಲ್ಯಾಕ್ ಹೇರ್ ಕೂಡ ಅಲೆವೆರಾಯಿಂದ ರೆಡಿ ಮಾಡ್ಕೋಬೋದು ಅಂತ ನೋಡಿ ಸ್ನೇಹಿತರೆ. ಇವಾಗ ಅಲೆವೆರಾ ಫಸ್ಟ್ ಈ ಥರ ನಾನೆಲ್ಲ ಮೇಲಿಂದ ಸಪ್ಪೆ ಎಲ್ಲ ತೆಗೆದು ಈ ಥರ ಒಳಗಡೆ ಇರುವಂಥ ಜೆಲ್ ಎಲ್ಲ ಕೂಡ ತಗೊಳ್ತಾ ಇದ್ದೀನಿ. ನಾವು ಎಷ್ಟು ಕ್ವಾಂಟಿಟಿಲಿ ನಮ್ಮ ಹೇರ್ ಜಾಸ್ತಿ ಇದೆ ಕಡಿಮೆ ಇದೆ ಅದ್ರ ಮುಖಾಂತರ ನಾವು ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೋಬೇಕು. ಇವಾಗ ನೋಡಿ ಅಲೆವೆರಾ ಮೇಲಿಂದ ಸಪ್ಪೆ ಎಲ್ಲ ತೆಗೆದಿದ್ದೀನಿ. ಇವಾಗ ಒಳಗಡೆ ಇರುವಂಥ ಜೆಲ್ಲನ್ನು ತಗೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಫ್ರೆಶ್ ಆಗಿರುವಂಥ ಅಲೆವೆರಾನ ತೊಗೊಳ್ಳಿ, ಯಾಕಂದರೆ ಫ್ರೆಶ್ ಆಗಿರುವಂಥ ಅಲೆವೆರಾದಲ್ಲಿ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನೀವು ಕೂಡ ಇದನ್ನು ಟ್ರೈ ಮಾಡಿ. ಇವಾಗ ನೋಡಿ ನಾನು ಅಲೆವೆರಾ ಯಾವ ರೀತಿ ತೊಗೊಳ್ತಾ ಇದ್ದೀನಿ ಅಂತ. ಮೇಲಿನ ಸಪ್ಪೆ ಪೂರ್ತಿಯಾಗಿ ತೆಗಿಬೇಕು. ನಾನು ತೆಗಿತಾ ಇರುವಂಥ ರೀತಿಯಲ್ಲಿ ನೀವು ಕೂಡ ತೊಗೊಳ್ಳಿ. ಒಳಗಡೆ ಇರುವಂಥ ಜೆಲ್ ಮಾತ್ರ ಯೂಸ್ ಮಾಡಿ. ಇವಾಗ ಇದು ಸೈಡಿಗೆ ಪೂರ್ತಿಯಾಗಿ ಜೆಲ್ ರೆಡಿ ಮಾಡ್ಕೊಂಡು ತೊಗೊಳ್ತೀನಿ. ಎಲ್ಲನೂ ಕೂಡ ಎರಡು ತೊಗೊಂಡಿದ್ದೀನಿ ಅಲೆವೆರಾ, ಅದೆರಡೂ ಕೂಡ ಇದೇ ರೀತಿಯಾಗಿ ಜೆಲ್ಲನ್ನು ರೆಡಿ ಮಾಡ್ಕೊಂಡು ತೊಗೊಳ್ತೀನಿ. ಹಾಗೆ ಮುಂದೆ ಯಾವ ರೀತಿ ಇದನ್ನು ನಾವು ರೆಡಿ ಮಾಡಿಕೊಂಡು ಹೇರಿಗೆ ಯೂಸ್ ಮಾಡುವಂಥ ಇದೆಲ್ಲ ಕೂಡ ರೆಡಿ ಮಾಡಿಕೊಂಡು ಯಾವ ರೀತಿಯಾಗಿ ನಮ್ಮ ಹೇರಿಗೆ ಅಪ್ಲೈ ಮಾಡ್ಕೋಬೇಕಂತ ಪೂರ್ತಿಯಾಗಿ ಹೇಳಿಕೊಡ್ತೀನಿ. ನೀವು ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಅರ್ಥವಾಗೋ ರೀತಿಯಾಗಿ ನೀವು ಕೂಡ ಎಂಡವರೆಗೂ ವಿಡಿಯೋ ನೋಡ್ಕೋಬೇಕು. ಹಾಗಾದರೆ ಸ್ನೇಹಿತರೆ, ನಮ್ಮ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ. ಯಾಕಂದರೆ ಎಷ್ಟೆಲ್ಲ ನ್ಯಾಚುರಲಾಗಿ ರೆಡಿ ಮಾಡಿರೋಂಥ ಅಲೆವೆರಾ ಹೇರ್ ಪ್ಯಾಕು ಖಂಡಿತವಾಗಿ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ 100% ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಯಾಕಂದರೆ ಇಷ್ಟು ಒಳ್ಳೆ ರೀತಿಯಾಗಿರುವಂಥ ಹೇರ್ ಪ್ಯಾಕು ಸಣ್ಣ ಏಜ್ ಮಕ್ಕಳಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ಬಂದರೆ ಅವ್ರಿಗೂ ಕೂಡ ಯೂಸ್ ಮಾಡಿ. ಯಾಕಂದರೆ ಏನು ಕೂಡ ಸೈಡ್ ಎಫೆಕ್ಟ್ ಆಗಲ್ಲ, ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹಾಗಾದರೆ ಖಂಡಿತವಾಗಿ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ ಅಲೆವೆರಾ ತೊಗೊಂಡಾಯಿತು. ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ. ಇದನ್ನು ಸೈಡಿಗೆ ಎತ್ತಿಡ್ತೀನಿ. ನೀವು ಮಿಕ್ಸಿ ಕೂಡ ಮಾಡ್ಕೋಬೋದು ಅಲೆವೆರಾ ಜೆಲ್, ಆ ಥರವಾಗಿ ಕೂಡ ಮಿಕ್ಸಿ ಮಾಡಿಕೊಂಡ್ರೆ ತುಂಬಾ ಬೆಟರು. ಆ ರೀತಿ ಕೂಡ ಮಾಡ್ಕೊಳ್ಳಿ. ಇವಾಗ ನೋಡಿ, ಇವಾಗ ಹೇರ್ ಪ್ಯಾಕ್ ರೆಡಿ ಮಾಡೋದಕ್ಕೆ ಒಂದು ಕಬ್ಬಿಣದ ಕಡೆಯನ್ನು ನಾನು ಯೂಸ್ ಮಾಡ್ತೀನಿ. ಯಾವುದೇ ಹೇರ್ ಪ್ಯಾಕ್ ರೆಡಿ ಮಾಡೋದಕ್ಕೆ ಫಸ್ಟ್ ಹೇಳೋದೇನಪ್ಪ ಅಂದರೆ ಕಬ್ಬಿಣದ ಕಡಾಯಿ. ಆಮೇಲೆ ತೊಗೊಳ್ತಾ ಇರೋವಂಥದ್ದು ಏನಪ್ಪ ಅಂದರೆ ನೋಡಿ ಸ್ನೇಹಿತರೆ, ನಿಮ್ಮ ಮನೆ ಹತ್ತಿರ ಇರುವಂಥ ಬೇವಿನ ಗಿಡದ ಎಲೆಯನ್ನು ಒಣಗಿಸ್ಕೊಂಡು ತೊಗೊಂಡು ಪೌಡ್ರ್ ಮಾಡಿ ಇಟ್ಕೋಬೋದು. ಇಲ್ಲದೇ ಇರೋರು ಈ ಥರ ಪೌಡ್ರ್ ಕೂಡ ಆನ್ಲೈನಲ್ಲಿ ಸಿಗುತ್ತೆ, ಅದು ಕೂಡ ಪರ್ಚೇಸ್ ಮಾಡಿ ತೊಗೋಬೋದು. ನಿಮಗೆ ಬೇಕಂದರೆ ಕೆಳಗಡೆ ಲಿಂಕ್ ಕೊಡ್ತೀನಿ, ಖಂಡಿತವಾಗಿ ಹೋಗಿ ಪರ್ಚೇಸ್ ಮಾಡಿ. ನಾನು ತೊಗೊಳ್ತಾ ಇರೋವಂಥ ಬೇವಿನ ಗಿಡದ ಎಲೆ ತೊಡಿ ಪೌಡ್ರ್ ಇದು. ಇದನ್ನು ಪೌಡ್ರನ್ನು ಹೇರ್ ಪ್ಯಾಕು ಬ್ಲ್ಯಾಕ್ ಹೇರ್ ರೆಡಿ ಮಾಡುತ್ತೆ, ನಮ್ಮ ಕೂದಲಿಗೆ ಬ್ಲ್ಯಾಕ್ ಕಲರ್ ರೆಡಿ ಮಾಡುತ್ತೆ. ಅಷ್ಟು ಪವರ್ ಇರುವಂಥ ಹೇರ್ ಪ್ಯಾಕು. ಹಾಗಾಗಿ ಇದನ್ನು ನೀವು ಯೂಸ್ ಮಾಡಬೇಕು. ಇವಾಗ ನೋಡಿ 1-2 ಸ್ಪೂನಷ್ಟು ನಾನು ಇವಾಗ ಹಾಕಿರೋವಂಥದ್ದು ಬೇವಿನ ಗಿಡದ ಪೌಡ್ರ್ ತೊಗೊಂಡಿರೋಂಥದ್ದು. ಆಮೇಲೆ ತೊಗೊಂಡಿರೋಂಥದ್ದು ಆವ್ಲಾ ಪೌಡರ್. ಇವೆಲ್ಲ ಕೂಡ ಆನ್ಲೈನಲ್ಲಿ ಸಿಗುತ್ತೆ ಸ್ನೇಹಿತರೆ. ನಿಮಗೆ ಬೇಕಂದರೆ ಕೆಳಗಡೆ ಲಿಂಕ್ ಕೊಡ್ತೀನಿ, ಹೋಗಿ ಪರ್ಚೇಸ್ ಮಾಡಿ. ಇಲ್ಲದೇ ಇರೋರು ಖಂಡಿತವಾಗಿ ಮನೆ ಹತ್ತಿರ ಇರುವಂಥ ಬೇವಿನ ಗಿಡದ ಎಲೆ, ಅಂದರೆ ಈ ಥರ ಬೇವಿನ ಗಿಡದ ಎಲೆ ಪೌಡ್ರ್ ಮಾಡಿ ಇಟ್ಕೋಬೋದು. ಹಾಗೆ ಆವ್ಲಾ ಪೌಡ್ರ್ ಕೂಡ ಮಾಡಿ ಇಟ್ಕೋಬೋದು. ಈ ಥರ ಪೌಡ್ರ್ ಹಾಕಿರುವಂಥದ್ದು ನೋಡಿ, ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ತೊಗೊಂಡು ಇವಾಗ ಇದು ಸ್ವಲ್ಪ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ. ಎಲ್ಲಿವರೆಗೂ ಫ್ರೈ ಮಾಡ್ತಾ ಇರಬೇಕು. ಇದನ್ನು ನೋಡಿ ಮೆಹಂದಿ ಎಲ್ಲ ಕೂಡ ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ನ್ಯಾಚುರಲಾಗಿ ಹೇರ್ ಕಲರನ್ನು ರೆಡಿ ಮಾಡೋದಕ್ಕೆ ಎಷ್ಟು ಕಡಿಮೆ ಸಮಯ ತಗೊಳ್ಳುತ್ತೆ. ಹಾಗೆ ನಾವು ನ್ಯಾಚುರಲಾಗಿ ಕಲರನ್ನು ರೆಡಿ ಮಾಡಿ ಯೂಸ್ ಮಾಡಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋಲ್ಲ. ಇವಾಗ ಇದಕ್ಕೆ ನಾನು ಅಲೆವೆರಾ ಜೆಲ್ ಕೂಡ ಹಾಕಿದ್ದೀನಿ ನೋಡಿ. ಈ ಥರ ಅಲೆವೆರಾ ಜೆಲ್ಲು ಸ್ವಲ್ಪ ಇದರಲ್ಲಿ ಹಾಕಿ ಚೆನ್ನಾಗಿ ಅದ್ರ ಜೊತೆಗೆ ಫ್ರೈ ಮಾಡ್ತಾ ಹೋಗಬೇಕು. ಇದು ನೋಡಿ ಫ್ರೈ ಮಾಡ್ತಾ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಅಂತ ನೋಡಿ. ಅಲೆವೆರಾ ಜೆಲ್ಲು ಹಾಗೆ ಕಾಣಿಸ್ತಾ ಇರ್ಬೋದು ಬೇವಿನ ಗಿಡದ ಪೌಡರು ಮತ್ತು ಆವ್ಲಾ ಪೌಡರು, ಇವು 3 ಕೂಡ ಯೂಸ್ ಮಾಡೋದ್ರಿಂದ ನಾವು ಬಿಳಿ ಕೂದಲಿಗೆ ನ್ಯಾಚುರಲಾಗಿ ಹೇರ್ ಕಲರ್ ರೆಡಿ ಮಾಡ್ಕೋಬೋದು. ಇವಾಗ ಬ್ಲ್ಯಾಕ್ ಕಲರ್ ರೆಡಿ ಆಗ್ತಾ ಇರೋಂಥದ್ದು ನೋಡ್ಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಕಲರ್ ಚೇಂಜ್ ಆಯಿತು ಅಂತ.
ಈ ಥರ ಬ್ಲ್ಯಾಕ್ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಪೂರ್ತಿಯಾಗಿ ಬ್ಲ್ಯಾಕ್ ಆಗೋವರೆಗೂ ಫ್ರೈ ಮಾಡಲೇಬೇಕು. ಸಣ್ಣ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಹೋಗಿ. ಇವಾಗ ಅಲೋವೆರಾ ಕೂಡ ಹಾಕಿದ್ದೀವಿ, ಅದು ಕೂಡ ಜೆಲ್ ಥರ ಬಿಟ್ಕೊಂಡು ಈ ಥರ ಕಲರ್ ಪೂರ್ತಿಯಾಗಿ ರೆಡಿಯಾಗಿರುವಂಥದ್ದು. ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ನೇಹಿತರೆ, ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊತೀನಿ. ಇವಾಗ ನೋಡಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಕಲಿಸ್ಕೊಂಡು ತಗೊಳ್ಳಿ. ಇನ್ನು ನಮಗೆ ಸ್ವಲ್ಪ ನೀರು ಬೇಕಾಗುತ್ತೆ, ಯಾಕಂದರೆ ಮೆಹಂದಿ ಹದವಾಗಿ ಕಲಿಸ್ಕೋಬೇಕಲ್ವ, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ಫಸ್ಟಿಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀರು ಹಾಕೋದಕ್ಕೆ ಹೋಗಬೇಡಿ, ಸ್ವಲ್ಪ ನೀರು ಹಾಕ್ಕೊಂಡು ತೊಗೋಬೋದು. ಇಲ್ಲ ನಮಗೆ ನೀರು ಬೇಡ, ನಾವು ಅಲೋವೆರಾ ಜೆಲ್ ಜಾಸ್ತಿ ಹಾಕ್ಕೊಳ್ತೀವಿ ಅಂದರೆ ಆ ಥರ ಕೂಡ ಮಾಡ್ಕೊಳ್ಳಿ. ಅಲೋವೆರಾ ಜೆಲ್ ಮಿಕ್ಸಿ ಮಾಡಿಕೊಂಡು ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಲೋವೆರಾ ಜೆಲ್ ಕೂಡ ಹಾಕ್ಬೋದು. ನೋಡಿ ಎಷ್ಟು ಕಪ್ಪು ಕಲರ್ ರೆಡಿ ಆಯ್ತು ಅಂತ ನೋಡ್ಬೋದು. ನ್ಯಾಚುರಲಾಗಿ ಹೇರ್ ಕಲರ್ ರೆಡಿ ಆಗಿರೋವಂಥದ್ದು. ಒಂದು 2 ಸೆಕೆಂಡ್ ಇವಾಗ ಸ್ಟವ್ ಮೇಲೆ ಇಟ್ಕೊಂಡು ಕುದಿಸ್ಕೊಂಡು ತಗೊಳ್ಳಿ. ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ರೆ ಸಾಕು. ಇವಾಗ ಇದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು. 1 ಗಂಟೆಗಳ ಕಾಲ ಇದೇ ಬಾಣಲೆಯಲ್ಲಿ ತಣ್ಣಗಾಗೋದಕ್ಕೆ ಬಿಡಿ. ಆಮೇಲೆ ನಿಮ್ಮ ಹೇರಿಗೆ ಅಪ್ಲೈ ಮಾಡಿಕೊಂಡು 1 ಗಂಟೆ 2 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಿ. ಇದೇ ರೀತಿ ಫಾಲೋ ಮಾಡಿ. ಒಂದು ವಾರದಲ್ಲಿ ಒಂದು 4 ಸರ್ತಿ ಫಾಲೋ ಮಾಡಿದ್ರೆ ಒಂದೇ ವಾರಕ್ಕೆ ನಿಮ್ಮ ಬ್ಲ್ಯಾಕ್ ನೋಡಿ ಹೇರ್ಗಳು ನೋಡಿ ನೀವೇ ಶಾಕ್ ಆಗಿಬಿಡ್ತಾರೆ. ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನೀವು ಯಾವುದೇ ಕೆಮಿಕಲ್ ಇಲ್ದೇ ಹೇರ್ ಪ್ಯಾಕ್ ರೆಡಿ ಮಾಡಿರ್ತೀರಲ್ವ, ಅದು ಸ್ವಲ್ಪ ರಿಸಲ್ಟ್ ಸಿಗೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ಒಂದೇ ಸರ್ತಿಗೆ ರಿಸಲ್ಟ್ ಸಿಗದೆ ಆದರೂ ಕೂಡ ಒಂದು 4 ಸರ್ತಿ ನೀವು ರೆಡಿ ಮಾಡಿ ಯೂಸ್ ಮಾಡಿ. 4ನೇ ಸರ್ತಿಗೆ ನಿಮಗೆ ಖಂಡಿತವಾಗಿ ರಿಸಲ್ಟ್ ಸಿಗುತ್ತೆ. ನ್ಯಾಚುರಲ್ ಹೇರ್ ಕಲರ್ ಬ್ಲ್ಯಾಕ್ ಆಗುತ್ತೆ. ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಖಂಡಿತವಾಗಿ ಫಾಲೋ ಮಾಡಿ. ನೀವು ಕೂಡ ಯೂಸ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ನೋಡಲಿ, ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಇಷ್ಟು ಪರ್ಫೆಕ್ಟಾಗಿ ನ್ಯಾಚುರಲ್ ಹೇರ್ ಕಲರ್ ನಾನು ತೋರಿಸಿರೋಂಥ ರೀತಿಯಲ್ಲಿ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡ್ತೀರಂತ ಭಾವಿಸ್ತೀನಿ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಹೇರ್ ಪ್ಯಾಕ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸರ್ತಿ ಮತ್ತೊಂದು ರೀತಿಯಾಗಿ ಹೊಸದಾಗಿ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾ ಇರಿ ಸ್ನೇಹಿತರೆ. ನಮ್ಮ ವಿಡಿಯೋ ಖಂಡಿತವಾಗಿ ಇಷ್ಟ ಆದರೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.